ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ಬನ್ನಿ, ಇವತ್ತಿನ ದಿನ ನಾವು ನಮ್ಮ ದೊಡ್ಡಬಳ್ಳಾಪುರದಿಂದ 18 ಕಿಲೋಮೀಟರ್ ದೂರದಲ್ಲಿರುವ ಹುಲುಕಲಿ ಬೆಟ್ಟನ ನಾವು ಹತ್ತೋದಕ್ಕೆ ಹೊರಟಿದ್ದೀವಿ. ನಾವು ಮನೆ ಬಿಟ್ಟಾಗ 6:30 ಗಂಟೆ ಆಗಿತ್ತು. ನಮ್ಮ ಒಂದು ಗೂಗಲ್ ಮ್ಯಾಪಲ್ಲಿ 7:20 ನೋಡಿಸ್ತಾ ಇದೆ ನಾವು ಹುಲ್ಕುಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಟೈಮಿಂಗ್ಸು. ಬನ್ನಿ, ಯಾವ ರೀತಿಯಾಗಿ ಬೆಟ್ಟ ಇತ್ತು, ಹಾಗೆ ಯಾವ ರೀತಿಯಾಗಿ ನಾನು ಬೆಟ್ಟನ ಹತ್ತಿದೆ, ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ ಎಲ್ಲ ನಾನು ಈ ವಿಡಿಯೋನಲ್ಲಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತೀನಿ. ನೀವು ಕೂಡ ಬನ್ನಿ, ನನ್ನ ಜೊತೆ ಬೆಟ್ಟನ ಹತ್ತಿ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಈಗ ಬೆಟ್ಟ ಹತ್ತಕ್ಕೆ ಶುರು ಮಾಡ್ತೀವಿ. ಎಷ್ಟೊತ್ತಿಗೆ ಮೇಲಕ್ಕೆ ಹೋಗ್ತೀವೋ ನಂಗೆ ಗೊತ್ತಿಲ್ಲ. ಮೇಲೆ ಹೋಗಿ ಹತ್ತುತ್ತೀವೋ, ಎಷ್ಟು ಮೆಟ್ಲಿದೆ ಏನಿದೆ ಎಲ್ಲ ನಾನು ಹೇಳ್ತೀನಿ ವಿಡಿಯೋದಲ್ಲಿ, ನೋಡ್ತಾ ಹೋಗಿ. ಬನ್ನಿ, ನೀವು ನಮ್ಮ ಜೊತೆ ಬೆಟ್ಟ ಹತ್ಕೊಂಡು ಹೋಗೋಣ. ತುಂಬ ಪ್ರಶಾಂತವಾಗಿದೆ, ಜನಸಂದಣಿ ಕೂಡ ಇಲ್ಲ, ಜನಗಳು ಯಾರೂ ಇಲ್ಲ, ಆರಾಮಾಗಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿಂದನೇ ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಬೇಕಾಗಿರೋದು. ಇದೇ ಸ್ಟಾರ್ಟಿಂಗ್ ಪಾಯಿಂಟು. ಎಲ್ಲ ಕಲ್ಲಿನ ಮೆಟ್ಲು ಕೂಡ ಚೆನ್ನಾಗಿ ಹತ್ತಬಹುದು. ಹಾಗೆ ನಮಗೆ ಬಿಸಿಲಿಗೆ ಅಲ್ಲಲ್ಲಿ ನಮಗೆ ಅವರು ವ್ಯವಸ್ಥೆ ಕೂಡ ಮಾಡಿದ್ದಾರೆ, ಬಿಸಿಲು ತಾಕದಂಗೆ ಇರೋದಕ್ಕೆ. ನೋಡಿ, ಈ ಥರ ಶೆಲ್ಟರ್ಗಳೆಲ್ಲ ಹಾಕಿದ್ದಾರೆ. ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಅಗಲವಾಗಿದೆ ಮೆಟ್ಲು, ಹೋಗ್ತಾ 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 ಕಡ್ದಾಗುತ್ತೆ. ನೋಡ್ತಾ ಹೋಗಿ ಯಾವ ರೀತಿಯಾಗಿ ಮೆಟ್ಲೆಲ್ಲ ಇದೆ, ಹಾಗೆ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಕಂಬಿ ಎಲ್ಲ ಇಟ್ಟು ವ್ಯವಸ್ಥೆ ಮಾಡಿದ್ದಾರೆ. ಯಾರೂ ಇಲ್ಲ, ಜನ ಸಂದಣಿನೇ ಇಲ್ಲ. ಗ್ರೂಪಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕಡ್ದಾಗೂ ಇದೆ ಮೆಟ್ಲು. ನೋಡಿ, ಇಟ್ಕೊಳೋಕ್ಕೆ ಕಂಬಿ ಇಟ್ಟಿದ್ದಾರೆ, ಏನು ತೊಂದರೆ ಇಲ್ಲ, ಹತ್ಬೋದು ಕಲ್ಲಿನ ಮೆಟ್ಲು. ಅರ್ಧ ದಾರಿಗೆ ಬಂದಿದ್ದೀವಿ. ಟ್ರೆಕ್ಕಿಂಗ್ ಮಾಡೋರಿಗೆ ತುಂಬ ಹೇಳಿ ಮಾಡಿಸಿರೋವಂಥ ಜಾಗ. ಬೆಟ್ಟದ ಮೇಲೆ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಹಾಗೆ ಅಲ್ಲಿಗೆ ಹೋಗ್ಬೇಕು ಅಂದರೆ ನಾವು 1600 ಮೆಟ್ಲನ್ನ ಹತ್ಕೊಂಡು ಹೋಗ್ಬೇಕು ಅಂತ ಕೆಳಗಡೆ ಯಾರೋ ಒಬ್ರು ಹೇಳಿದ್ರು. ಹಾಗೆ ಈ ಪ್ರದೇಶದಲ್ಲಿ ಕರಡಿ ಹಾವಳಿ ಕೂಡ ಇದೆ ಅಂತ ಕೂಡ ಹೇಳಿದ್ರು. ನೀವೇ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಈ ಶನಿವಾರ ಆಗಿರೋದ್ರಿಂದ 10 ಗಂಟೆ ಮೇಲೆ ಜನ ಬರ್ತಾರೆ ಅಂತ ಕೂಡ ಅವ್ರು ಹೇಳಿದ್ರು. ನಾವು ಬೇಗ ಬಂದಿರೋದ್ರಿಂದ ಯಾರು ಕೂಡ ಜನ ಇಲ್ಲ ಇಲ್ಲಿ. ಕಂಬಿ ಹಾಕಿರೋದ್ರಿಂದ ನಮಗೆ ಹತ್ತೋದಕ್ಕೆ ತುಂಬಾನೇ ಸುಲಭ. ಜಾಸ್ತಿ ಇದೆ.
ಏನು ನೋಡ್ತಾ ಇದ್ದೀರಾ, ಈ ದೊಡ್ಡ ದೊಡ್ಡ ಬಂಡೆಗಳಲ್ಲಿ ಎಷ್ಟು ಜೇನು ನೊಣಗಳು ಕಟ್ಟಿದೆ ಅಂತ ಹೇಳಿದ್ರೆ, ತುಂಬ ಜೇನು ಕಟ್ಟಿದೆ ಗೂಡು. ತುಂಬ ಇಲ್ಲಿ ಬರೋ ಅಂಥವ್ರು ಈ ಜೇನು ಹುಳುಗಳಿಗೆ ಭಯ ಬೀಳ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇದು ಸ್ವಲ್ಪ ಕಡ್ದಾಗಿದೆ, ದೊಡ್ಡ ಬಂಡೆನ ಕೊರ್ದಿದ್ದಾರೆ. ಇಲ್ಲಿ ಹತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ, ನೋಡ್ಕೊಂಡು ಹತ್ತಬೇಕು. ಸ್ವಲ್ಪ ಸ್ಲಿಪ್ ಆದ್ರೂ ಜಾರುತ್ತೆ. ನೋಡಿ ಯಾವ ರೀತಿ ನಾನು ಹತ್ತಾ ಇದ್ದೀನಿ ಅಂತ ನೋಡಿ. ಇದೊಂದು ಸ್ವಲ್ಪ ಕಷ್ಟ ಇದೆ. ಅದೇನು ಹೆಂಗೆ ಬಿಡಿಸ್ತೀನಿ. ಕಷ್ಟ ಇದೆ. ಸ್ವಲ್ಪ ಅಗಲವಾಗಿ ಮಾಡಿದ್ದಾರೆ. ಚಿಕ್ಕದಾಗಿದೆ. ಇದು ನೋಡಿ ಬಟ್ಟೆ ಬದಲಾಯಿಸ್ಕೊಳೋ ಜಾಗ. ಸ್ನಾನ ಮಾಡಿದ್ರೆ ದೇವಸ್ಥಾನಕ್ಕೆ ಅಂತ ಬಂದಿರೋರು. ಬನ್ನಿ ಮೇಲ್ಗಡೆ ದೇವಸ್ಥಾನ ಯಾವ ರೀತಿ ಇದೆ ನೋಡೋಣ. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಬನ್ನಿ ಹೋಗೋಣ ಮೇಲೆ ಕೂಡ. ಬರಬೇಕು ಈ ರೀತಿಯಾಗಿ. ತುಂಬ ಏನಿದೆ ನೇಚರ್ ನೋಡೋವಂಥದ್ದು ಎಷ್ಟೋ ಇದೆ ಸುತ್ತಮುತ್ತ. ಈ ರೀತಿ ಬಂದು ಒನ್ ಡೇ ಫ್ರೀ ಮಾಡಿಕೊಂಡು ಒಂದು 4 ಅವರ್ ಇದು ಉಳ್ಕಲ್ ಬೆಟ್ಟ ಅಷ್ಟೇ. ನಮ್ಮ ದೊಡ್ಡಬಳ್ಳಾಪುರದಿಂದ 16 ಕಿಲೋಮೀಟ್ರ್ ಇದೆ. ಸ್ವಲ್ಪ ಬೆಟ್ಟ ಹತ್ತು ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಹತ್ಬೋದು, ಮೆಟ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಬನ್ನಿ. ನೋಡದೇ ಇರೋರು, ಹತ್ತದೇ ಇರೋರು ವೀಕೆಂಡ್ಸಲ್ಲಿ ಅಥವಾ ವೀಕ್ ಡೇಸಲ್ಲಿ ಬಂದು ಈ ರೀತಿಯಾಗಿ ಒನ್ ಡೇ ಟ್ರಿಪ್ ಅಂತ ಮಾಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ. ಬನ್ನಿ ಮೇಲೆ ದೇವಸ್ಥಾನ ನೋಡೋಣ. ಬನ್ನಿ ಯಾವ ರೀತಿ ಇದೆ ಅಂತ. ಪೂಜಾರಿ ಇರ್ತಾರೋ ಇಲ್ಲ ಗೊತ್ತಿಲ್ಲ. ಮೇಲೆ ನೋಡೋಣ ಯಾವ ರೀತಿ ಇದೆ ಅಂತ. ಇದೆ ನೀರಿನ ಕೊಳ ಐತೆ. ಇಲ್ಲೇ ಸ್ನಾನ ಮಾಡಿ ಇಲ್ಲಿ ಬಟ್ಟೆ ಬದಲಾಯಿಸ್ಕೊಳೋದು ಅಂತ ಮಾಡಿದ್ದಾರೆ. ಬನ್ನಿ ಒಳಗಡೆ ಯಾವ ರೀತಿ ಇದೆ ಅಂತ ನೋಡೋಣ. ನೀರಿನ ಕೊಳ, ಎಂಟ್ರೆನ್ಸು. ಏನಂದರೆ ಗಲೀಜು ಮಾಡ್ತಾರೆ ಜನ ಬಂದಿರೋರು. ಆದಷ್ಟು ಬಂದಿರ್ತಕ್ಕಂಥವ್ರು ಕ್ಲೀನಾಗಿ ಇಟ್ಕೋಬೇಕು. ಕೊಳ ಬಂದಿರೋವಂಥ ಪ್ರವಾಸಿಗರು ಏನು ಮಾಡ್ತಾರೆ ನೋಡಿ, ಆ ಥರ ಎಲ್ಲ ಗಲೀಜು ಮಾಡ್ತಾರೆ. ಅಲ್ಲಿ ಪ್ಲಾಸ್ಟಿಕ್ ಬಾಟ್ಲುಗಳು ಈ ರೀತಿ ಎಲ್ಲ ಇದು ಮಾಡ್ತಾರೆ. ಬರೋವಂಥವ್ರು ದಯವಿಟ್ಟು ಇದನ್ನು ಅವಾಯ್ಡ್ ಮಾಡಬೇಕು. ಪರಿಸರನ ಶುದ್ಧವಾಗಿಟ್ಟಿರಬೇಕು. ನೋಡ್ತಾ ಇದ್ದೀರಲ್ಲ, ಬಂಡೆ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿದೆ ಕೊಳ. ಈ ರೀತಿಯಾಗಿ ಸುತ್ತಲೂ ಫೆನ್ಸಿಂಗ್ ಹಾಕಿದ್ದಾರೆ. ಸ್ವಾಮಿ ಅಲ್ಲೇನ್ರಿ ಇದು ಅಯ್ಯಪ್ಪ ಸ್ವಾಮಿ.
ಬಿಸಿಲು ಏರ್ಬಿಟ್ಟ ಮೇಲೆ ಕಷ್ಟ ಸ್ವಲ್ಪ. ಹಾಂ, ಹಿಂಗೆ ಇನ್ನೂ ಮೇಲೆ ಹೋಗ್ಬೇಕಲ್ಲ. ಅದೇ ಇದು ಕಲ್ಯಾಣಿ, ಅದೇ ಲಾಸ್ಟು. ಬನ್ನಿ ಹೋಗೋಣ. ಇದೆಲ್ಲ ಹಿಂದಿನ ಕಾಲದಲ್ಲಿ ಛತ್ರನೋ ಏನೋ ಇದೆಲ್ಲ. ಮೇಲಿದೆ ದೇವಸ್ಥಾನ, ಇದು ಕೊನೆಯದು. ನೋಡಿ ಯಾರೆಲ್ಲ ಸ್ಪಾನ್ಸರ್ ಮಾಡಿದ್ದಾರೆ ಅವ್ರ ಹೆಸರೆಲ್ಲ ಮೇಲೆ ಹತ್ಬಿಡೋಣ. ಲಾಸ್ಟ್ ಬಂದಿದ್ದೀವಿ, ಲಾಸ್ಟ್ ಮೆಟ್ಲಿದು ಹತ್ತೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಹತ್ತೀನೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ, ಬಟ್ ಸುಲಭವಾಗಿ ಹತ್ತಿದ್ದೀನಿ. ನಮ್ಮ ಮನೆಯವ್ರು ಹೋಗ್ತಾ ಇದ್ದಾರೆ, ಫಸ್ಟ್ ಹೋಗ್ಬಿಡ್ತಾ ಇದ್ದಾರೆ. ಯಾರೂ ಇಲ್ಲ ಈ ಮೂಮೆಂಟಲ್ಲಿ, ನಾವು ಮಾತ್ರನೇ ಇರೋದಿಲ್ಲ, ನಾವಿಬ್ಬರೇ ಇದ್ದೀವಿ. ಬಟ್ ಜನ ಇರೋವಾಗ ಬಂದರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. 10:30 ಮೇಲೆ ಮೋಸ್ಟ್ಲಿ ಜನ ಬರ್ಬೋದು. ಮೇಲೆ ಯಾರು ಇದ್ದಾರೇನೋ ನೋಡೋಣ. ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ದು 7:20ಕ್ಕೆ. ಮೇಲೋಗೋ ಅಷ್ಟೊತ್ತಿಗೆ ಎಷ್ಟು ಆಗಿರ್ಬೋದು, ನಾನು ಕೇಳ್ಪಟ್ಟ ಪ್ರಕಾರ 1 ಅವರ್ ಬೇಕು ಅಂತ ಹೇಳ್ತಾರೆ ಬೆಟ್ಟ ಹತ್ತಕ್ಕೆ. ನಾನು ಇನ್ನೊಂದು ಸ್ವಲ್ಪ ಮೇಲಿದೆ, ಎಷ್ಟೊತ್ತು ತಿಳಿತು ಅಂತ ನಾನು ಹೇಳ್ತೀನಿ. ಓಕೆನಾ? ದೇವಸ್ಥಾನ ಬಂಡೆ ಕೆಳಗಡೆ ಇರೋದು ಇದು. ಹತ್ತಬೇಕು ಮೇಲೆಗೆ. ಸ್ವಲ್ಪ ಇದೆ ತಾನೆ? ಸ್ವಲ್ಪ ಇದೆ, ನೋಡ್ಕೊಂಡು ಹತ್ತಬೇಕು. ನೋಡ್ಕೊಂಡು ಹತ್ತಿ. ಇಲ್ಲಿ ಇದೊಂದು ಸ್ವಲ್ಪ ಕಷ್ಟ ಇದೆ, ಏನು ಉಳ್ಕೊಳಕ್ಕೂ. ಮೆಟ್ಲಿದೆ. ಇದು ಕೊನೆಯದೇನೋ ಅಲ್ಲ, ಇದು ಇದೇ ಕೊನೆಯದು. ಇದು ಕೊನೆ ದೇವಸ್ಥಾನ. ಬಾಗಿಲು ತೆಗ್ದಿಲ್ಲ, ಯಾರು ಬರ್ತಾರಪ್ಪ. ಬೀಗ ಹಾಕಿದ್ದಾರೆ. ನಾವು 1 ಅವರ್ ತೊಗೊಂಡಿದ್ದೀವಿ ಬರೋದಕ್ಕೆ, ಮೇಲೆ ಹತ್ತೋದಕ್ಕೆ 1 ಅವರ್ ಆಗೇ ಆಗುತ್ತೆ. ಮೋಸ್ಟ್ಲಿ 10:30ಗೆ ಇರಬೇಕು ದೇವಸ್ಥಾನ ಓಪನ್. ಯಾರೂ ಇಲ್ಲ ಈ ಬೆಟ್ಟಕ್ಕೆ, ಒಬ್ಬರಂದ್ರೆ ಒಬ್ಬರೂ ಇಲ್ಲ. ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಮತ್ತೆ ಇಳಿಯೋದಕ್ಕೆ. ವೀರಭದ್ರ ಸ್ವಾಮಿ ದೇವರಿಲ್ಲಿ, ಯಾರೂ ಇಲ್ಲ, ಎಲ್ಲ ಬೀಗ ಹಾಕಿದ್ದಾರೆ ನೋಡಿ ದೇವಸ್ಥಾನ. ನಾನು ನಮ್ಮ ಮನೆಯವರಿಬ್ಬರೇ ಇದ್ದೀವಿ. ಇಡೀ ಬೆಟ್ಟಕ್ಕೆ ಪ್ರಶಾಂತವಾಗಿದೆ. ದೇವರು ವೀರಭದ್ರ ಸ್ವಾಮಿ ಇಲ್ಲಿನ ದೇವರು. ದೇವಸ್ಥಾನ ಬಾಗಿಲು ತೆಗೆದಿಲ್ಲ. ಇಲ್ಲಿ ಬುಧವಾರ, ಶುಕ್ರವಾರ ಮತ್ತು ಭಾನುವಾರ ಮಾತ್ರ ಪೂಜೆಗಳು ನಡೆಯುತ್ತೆ. ಹಾಗೆ ದೇವಸ್ಥಾನದ ಬಾಗಿಲು ತೆಗೆದಿರುತ್ತೆ ಅಂತ ಹೇಳ್ತಾರೆ. ಈ ಒಂದು ದೇವಸ್ಥಾನಕ್ಕೆ ಚಾರಣಕ್ಕಾಗಿರ್ಬೋದು ಅಥವಾ ದೇವಸ್ಥಾನ ನೋಡಲಿಕ್ಕಾಗಿರ್ಬೋದು, ಬೆಟ್ಟ ಹತ್ತಲಿಕ್ಕಾಗಿರ್ಬೋದು, ಜನ ಇರುವಾಗ ಬಂದಾಗ ನಮಗೆ ಸೇಫ್ಟಿ ಅನ್ನೋದು ನಮಗೆ ಈ ಒಂದು ಇದರಿಂದ ಗೊತ್ತಾಯಿತು. ಎನಿಹೌ ಈಗ ಪಾಯಿಂಟ್ ಆಫ್ ವ್ಯೂಗೆ ಹೋಗ್ತಾ ಇದ್ದೀವಿ. ತುಂಬ ಒಂದು ನಾವೆಲ್ಲ ನೋಡಿದ್ವಿ, ಗೂಗಲಲ್ಲಿ ಆಗಿರ್ಬೋದು, ಎಲ್ಲ ನೋಡಿದ್ದೀವಿ.
ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು, ಅದನ್ನು ನೋಡಬೇಕು ಅಂತ ನಾವು ಹೊರಟಿದ್ದೀವಿ. ನೀವು ಕೂಡ ಬನ್ನಿ ನೋಡಿ. ಎಷ್ಟು ಚೆನ್ನಾಗಿದೆ ವಾತಾವರಣ. ಗಾಳಿ ಅಂತೂ ನಮ್ಮನ್ನು ಹಿಂದಕ್ಕೆ ಬೀಸುತ್ತೇನೋ ಅನ್ನೋ, ಆ ಗಾಳಿಗೆ ನಾವು ಎಲ್ಲಿ ಹಿಂದೆ ಬಿದ್ದುಬಿಡ್ತೀವೋ ಅನ್ನೋ ಅನುಭವ ನಮಗಾಗುತ್ತೆ. ಒಟ್ಟಿನಲ್ಲಿ ನಾನು ಹತ್ತೋದು ಡೌಟ್ ಇತ್ತು ಅಂತಲೇ ನಾನು ಹತ್ಕೊಂಡು ಶುರು ಮಾಡಿದೆ. ಬಟ್ ಸಕ್ಸಸ್ಫುಲ್ಲಾಗಿ ನಾನು ಈ ಒಂದು ಟ್ರಕ್ಕಿಂಗ್ನ ಮುಗಿಸಿದ್ದೀನಿ. ತುಂಬ ಸಂತೋಷ ಆಯಿತು. ಈ ಒಂದು ನ್ಯಾಷನಲ್ ಯೋಗ ಡೇ ದಿನ ಈ ಒಂದು ಟ್ರಕ್ಕಿಂಗು ನನಗೆ ಒಂದು ಮೆಮೊರಬಲ್ ಟ್ರಕ್ಕಿಂಗ್ ಅಂತಲೇ ನಾನು ಹೇಳ್ತೀನಿ. ನೀವು ನೋಡಿ ಎಷ್ಟು ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು. ಇಲ್ಲಿಂದ ಕೆಳಗಡೆ ನೋಡಿದ್ರೆ ಊರೆಲ್ಲ ತುಂಬ ಸುಂದರವಾಗಿ ಕಾಣುತ್ತೆ. ಒಂದು 10 ನಿಮಿಷ 15 ನಿಮಿಷ ಕೂತ್ಕೊಂಡು ಪ್ರಶಾಂತವಾಗಿ ನಾವು ಮೆಡಿಟೇಷನ್ ಮಾಡಿ ತುಂಬ ಸಂತೋಷ, ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ನೋಡಿ ನೀವು ಯಾವ ರೀತಿಯಾಗಿದೆ ವ್ಯೂ ಮತ್ತು ಒಂದು ವಾತಾವರಣ ಯಾವ ರೀತಿಯಾಗಿದೆ ಅಂತ ನೋಡಿ. ಅಲ್ಲಿ ಹೋಗೋಣ ಬನ್ನಿ, ಅಲ್ಲಿಗೆ ಹೋಗೋಣ. ಏನಂದರೆ ಇಲ್ಲಿ ನೋಡಿ ಇದಿದೆ, ಇಳಿಜಾರಾಗಿ ಹೋಗಬೇಕು. ಬಂಡೆ ನಿಧಾನವಾಗಿ ಹೋಗಬೇಕು. ಹೋಗೋಣ ಬನ್ನಿ. ಸ್ವಲ್ಪ ಜಾರಿದ್ರೂ ಕಷ್ಟ. ವಾಹ್, ಎಷ್ಟು ದೊಡ್ಡ ದೊಡ್ಡ ಬಂಡೆಕಲ್ಲು ನೋಡಿ. ಎಷ್ಟು ಚೆನ್ನಾಗಿದೆ ನೋಡ್ರಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ವ್ಯೂ. ನೋಡಿದ್ರಲ್ಲ ಸ್ನೇಹಿತರೆ, ಈ ಹುಲ್ಕುಡಿ ಬೆಟ್ಟ ಪ್ರಶಾಂತತೆಯಿಂದ ತುಂಬ ಚೆನ್ನಾಗಿರುವಂತಹ ವಾತಾವರಣ ಹೊಂದಿದೆ. ನಾನು ಇದನ್ನು ನಿಮಗೆ ನೋಡಿಸ್ಲಿಕ್ಕಾಗಿ ಎಡಿಟ್ ಮಾಡ್ದಿರ ಯಾವ ರೀತಿಯಾಗಿ ನಾನು ಶೂಟ್ ಮಾಡಿದ್ದೀನೋ ಅದೇ ರೀತಿಯಾಗಿ ನಾನು ಇದನ್ನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನನ್ನ ಚಾನಲನ್ನು ನೋಡ್ತಾ ಇರೋರು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ. ಹಾಗೆ ಇಳಿಯೋದನ್ನು ನಾನು ಶೂಟ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಸ್ವಲ್ಪ ಸ್ಲಿಪ್ ಆದರೂ ಇಳಿಯೋವಾಗ ಜಾರ್ತೀವಿ. ತುಂಬ ಕಡ್ದಾಗಿದೆ ಮೆಟ್ಲು. ಹಾಗಾಗಿ ಕೆಳಗಡೆ ಹೋಗೋದ ಮೇಲೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಈಗ ಟೈಮ್ ಕರೆಕ್ಟಾಗಿ 9:30 ಆಗಿದೆ. ಕೆಳಗಡೆ ಇಳಿಯೋ ಅಷ್ಟೊತ್ತಿಗೆ ನಾನು ಎಷ್ಟು ಟೈಮ್ ತೊಗೋಬೋದು ಅಂತ ನಿಮಗೆ ಹೇಳ್ತೀನಿ. ಅಲ್ಲಿಗೆ ಇವತ್ತಿಂದ ಈ ಒಂದು ಹುಲ್ಕಲ್ ಬೆಟ್ಟದ ಒಂದು ಟ್ರಕ್ಕಿಂಗ್ ಏನಿದೆ ಅದು ಮುಗಿದಿದೆ. ಕೆಳಗಡೆ ಮತ್ತೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ. ನಾನು ಇಳಿಯೋ ಅಷ್ಟೊತ್ತಿಗೆ 1 ಅವರ್ ತೊಗೊಳ್ತು. 10:30 ಆಗಿತ್ತು ಫ್ರೆಂಡ್ಸ್. 1 ಅವರ್ ತೊಗೊಳ್ತು ಇಳಿಯೋದಕ್ಕೆ. ಹತ್ತೋದಕ್ಕೆ 1 ಅವರ್, ಇಳಿಯೋದಕ್ಕೆ 1 ಅವರ್. ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಬನ್ನಿ. ದೊಡ್ಡಬಳ್ಳಾಪುರ ಸುತ್ತಮುತ್ತ ಇರೋರು ಈ ವಿಡಿಯೋ ಏನಾದ್ರು ನೋಡ್ತಾ ಇದ್ದರೆ ಬಂದು ನೇಚರ್ನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಬರೋರು ಬೆಳಿಗ್ಗೆ ಬಂದರೆ ಬಿಸಿಲು ಮತ್ತು ಆಯಾಸ ಕಡಿಮೆ ಇರುತ್ತೆ. ಜನಸಂಖ್ಯೆನೂ ಇರೋದೇ ಇಲ್ಲ. ಬನ್ನಿ, ಎಂಜಾಯ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.